ಹಾಯ್ ಎವ್ರಿವನ್. ಮಾಮ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒಂದು ಈವೆಂಟ್ ಸಾಕಾಗೋದಿಲ್ಲ. ಮಾಮ್ನ ತಾಯಿಯಾಗಿ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀನಿ. ನನ್ನ ಮಾಮ್ ಬರೀ ನನ್ನ ಮಾಮ್ ಅಲ್ಲ, ನನ್ನ ಫ್ರೆಂಡ್, ನನ್ನ ಗೈಡ್, ನನ್ನ ಇನ್ಸ್ಪಿರೇಷನ್. ಇವತ್ತು ನನ್ನ ಲೈಫಲ್ಲಿ ಅಭಿಮನ್ಯವಾಗಿ ಏನಾದರೂ ಸಾಧಿಸಿದ್ದೀನಿ ಅಂದರೆ ಅದರಿಂದ ನನ್ನ ಮಾಮ್ ಇದ್ದಾರೆ. ನನ್ನ ಲೈಫಲ್ಲಿ ಕಲ್ತಿರೋ ಪ್ರತಿಯೊಂದು ಪಾಠನೂ ನನಗೆ ಮಾಮ್ ಹೇಳ್ಕೊಟ್ಟಿರೋದು. ಆದರೆ ನಾನು ಅವ್ರ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಹಾಗೆ ಬಹಳ ಸಲ ಅವ್ರ ಹತ್ರ ಕ್ಷಮಾಪಣೆ ಕೇಳಿದ್ದೀನಿ. ಮಗ ಚೆನ್ನಾಗಿರ್ಬೇಕು, ಅವನು ಖುಷಿಯಾಗಿರ್ಬೇಕು ಅಂತ ಅವ್ರು ನನಗೆ ಕ್ಷಮಿಸಿದ್ದಾರೆ. ಸೊ ಅದಕ್ಕೆ ಈಗ ಎಲ್ರ ಮುಂದೆ ನಾನು ಮತ್ತೆ ಮಾಮ್ ಹತ್ರ ಸಾರಿ ಕೇಳ್ತೀನಿ. ಮಾಮ್, ಐ ಆಮ್ ರಿಯಲಿ ಸಾರಿ ಮಾಮ್. Abhi, that's okay. Leave it. ಹಾಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಮಾಮ್ ಹೇಳ್ಕೊಡಿರೋ ಪ್ರತಿಯೊಂದು ಪಾಠನೂ ಅದು ಪುಸ್ತಕದಿಂದ ಬಂದಿರೋದಲ್ಲ, ಅದು ಅವ್ರ ಪ್ರೀತಿಯಿಂದ ಸಿಕ್ಕಿತ್ತು. ಐ ಆಮ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಅ ಮಾಮ್ ಲೈಕ್ ಹರ್. ಮಾಮ್, ಐ ಲವ್ ಯು ಮಾಮ್. Have you, Abhi? Hello everyone. ನನಗಾಗ್ತಿರೋ ಖುಷಿಗೆ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂಥ ಪ್ರೆಸ್ಟೀಜಿಯಸ್ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿರೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ. ನನಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪ್ರೌಡ್ ಆಫ್ ಪ್ರೀತ್. ಥ್ಯಾಂಕ್ ಯು ಮಾ. ಪ್ರೀತಮ್, ನಾನು ನಿನ್ನನ್ನು ಆಗಲೂ ಕೇಳಿದೆ, ಈಗಲೂ ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ. ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಯಾಕಮ್ಮ ಹೀಗೆಲ್ಲ ಕೇಳ್ತಿದ್ದೀರಾ? ಪ್ರೀತು ಹೇಳಿದ್ನಲ್ಲ, ಅಭಿ ವಿಷಯದಲ್ಲಿ ಮಾಡಿದ ತಪ್ಪು ನನಗೆ ಇನ್ನೊಂದ್ಸಲ ಮಾಡೋದಕ್ಕೆ ಇಷ್ಟ ಇಲ್ಲ. ನಿನ್ನ ಮನಸ್ಸಲ್ಲಿ ಯಾರೋ ಹುಡುಗಿ ಇರೋದು, ನಾನು ಬೇರೆ ಹುಡುಗಿನ ನೋಡೋದು, ನನ್ನ ಮಾತಿಗೆ ಇಲ್ಲ ಅಂತ ಹೇಳಕ್ಕಾಗದೆ ನೀನು ಒಪ್ಕೊಳ್ಳೋದು, ಆಮೇಲೆ ನೋವು ಅನುಭವಿಸೋದು, ಇದು ಯಾವುದು ಬೇಡ ಪ್ರೀತಮ್. ಅದಕ್ಕೆ ಕೇಳ್ತಾ ಇದ್ದೀನಿ, ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅದನ್ನ ನೇರವಾಗಿ ನನ್ನ ಹತ್ರ ಹೇಳು. ಇಲ್ಲಮ್ಮ, ನಾನು ಯಾರನ್ನೂ ಇಷ್ಟಪಡ್ತಿಲ್ಲ. ಶ್ಯೂರ್? ಶ್ಯೂರ್ಮಾ. ಆ ಥರ ಏನಾರು ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ತಾ ಇರಲಿಲ್ವಾ?
ಇಲ್ಲ ಅಟ್ಲೀಸ್ಟ್ ಅಪ್ಪರ ಹತ್ರ ಶೇರ್ ಮಾಡ್ತಿದ್ದೆ, ಬೇಕಾದ್ರೆ ಕೇಳಿ ನೋಡಿ. ಸರಿ, ಹಾಗಾದ್ರೆ ನನ್ನ ಮಗನ ಮನಸ್ಸಲ್ಲಿ ಯಾರೂ ಇಲ್ಲ ಅನ್ನೋದು ಕ್ಲಿಯರ್ ಆಯ್ತು. ಅವ್ನ ಮದುವೆ ವಿಷಯದಲ್ಲಿ ನಾನೊಂದು ನಿರ್ಧಾರ ತಗೊಂಡಿದ್ದೆ. ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಅಣ್ಣನ ಮಗಳು ಅಂಕಿತಾ.